ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತ ನಾನು ನಿಮಗೆ ಒಂದು ರಾಯಲ್ ಎನ್ಫೀಲ್ಡ್ ನೋಡ್ಬಿಟ್ಟಿರೋ ಎಲೆಕ್ಟ್ರಾ ಬೈಕ್ನ ರಿವ್ಯೂ ಮಾಡೋದಕ್ಕೆ ತಗೊಂಡು ಬಂದಿದ್ದೀನಿ. ಸ್ನೇಹಿತರೆ, ನೀವೇ ನೋಡ್ತಿದ್ರೆ ಈ ಬೈಕ್ ಹೆಂಗಿದೆ ಅಂತ. ಈ ಬೈಕು ಹುಟ್ಟಿದ್ದು 2012ರಲ್ಲಿ. 13 ವರ್ಷ ಆದ ಹಳೆಯ ಬೈಕು ಇದು. 13 ವರ್ಷ ಆದ್ರೂ ಕೂಡ ಈ ಬೈಕು ಇವತ್ತಿನ ತನಕ ತನ್ನ ಬಣ್ಣ ಅಂದ್ರೆ ತನ್ನ ಪೇಂಟಿಂಗ್ನ ಕಳ್ಕೊಂಡಿಲ್ಲ. ಈ ಬೈಕ್ ಯಾವ ರೀತಿ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಫುಲ್ಲಿ ರೆಡ್ ಕಲರ್ ಅಲ್ಲಿ ಉಟ್ಕೊಂಡಿದೆ. ಆಮೇಲೆ ಹಿಂದ್ಗಡೆ ಸ್ಪ್ರಿಂಗ್ ಸಸ್ಪೆನ್ಷನ್ ಇದೆ, ಮುಂದ್ಗಡೆ ಟೆಲಿಸ್ಕೋಪ್ ಸಸ್ಪೆನ್ಷನ್ ಇದೆ. 4 ಸ್ಟ್ರೋಕು ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಈ ಬೈಕ್ ಆಗಿದೆ. ಈ ಬೈಕು CC ಬಂದು 350 cc, ನಿಮ್ಗೆಲ್ಲ ಗೊತ್ತಾ ಇದೆ. ಆಮೇಲೆ ಈ ಬೈಕಲ್ಲಿ ಏನೇನು ಫೀಚರ್ಸ್ ಇದಾವೆ, ಈ ಬೈಕು ಓಡಿಸ್ಬೇಕಾದ್ರೆ ಯಾವ ರೀತಿ ಫೀಲ್ ಆಗುತ್ತೆ, ಈ ಬೈಕ್ ಮೈಲೇಜ್ ಎಷ್ಟು, ಈ ಬೈಕ್ ವರ್ಷಕ್ಕೆ ಈ ಬೈಕಿಗೆ ನಾವು ಎಷ್ಟು ಖರ್ಚು ಮಾಡಬೇಕಾಗಿ ಬರುತ್ತೆ, ಈ ಬೈಕಲ್ಲಿರೋ ಪ್ರಾಬ್ಲಮ್ಸ್ಗಳು ಏನು, ಟಿಪಿಕಲ್ ಕನ್ನಡಿಗ ಅವರು ಹೇಳೋ ರೀತಿ ರಾಯಲ್ ಎನ್ಫೀಲ್ಡ್ ಬೈಕ್ನ ಯಾರ್ಯಾರು ಕೊಂಡ್ಕೋಬೇಕು, ಯಾಕೆ ರಾಯಲ್ ಎನ್ಫೀಲ್ಡ್ ಬೈಕ್ ಮೇಂಟೆನೆನ್ಸ್ ತುಂಬ ಕಷ್ಟ ಆಗುತ್ತೆ ಅನ್ನೋದನ್ನ ನಾವು ಸ್ವಲ್ಪ ಡೀಪ್ ಆಗಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ನೋಡೋಕೆ ಹೋಗೋಣ. ಬನ್ನಿ ಸ್ನೇಹಿತರೆ, ರಾಯಲ್ ಎನ್ಫೀಲ್ಡ್ ಬೈಕ್ನ ರಿವ್ಯೂ ಮಾಡೋಣ. ಸೀಟಿಂಗ್ ಪೊಸಿಷನ್ನು 800 mm ಇದೆ. ಈ ಬೈಕ್ ಓಡಿಸ್ಬೇಕಂದ್ರೆ ಏನಿಲ್ಲ ಅಂದ್ರೂ 5 ಅಡಿ 7 ಇಂಚ್ ಇರಲೇಬೇಕು, ಇಲ್ಲಾಂದ್ರೆ ತುಂಬ ಕಷ್ಟ, ಕಾಲು ಹಿಡ್ಕೋದಿಲ್ಲ. ಈ ಬೈಕು ಟಾಪ್ ಸ್ಪೀಡ್ ಬಂದು 160 km ಅಂತ ತೋರಿಸುತ್ತೆ. ಆದರೆ ಈ ಬೈಕು 160 km ಅಲ್ಲ, 80-90 km ಮ್ಯಾಕ್ಸಿಮಮ್ ಹೋಗ್ಬೋದು. ರಾಯಲ್ ಎನ್ಫೀಲ್ಡ್ ಬೈಕ್ಗಳ ಬಗ್ಗೆ ಗೊತ್ತೇ ಇದೆಯಲ್ಲ, ಜಾಸ್ತಿ ಸ್ಪೀಡಲ್ಲಿ ಹೋದ್ರೆ ವೈಬ್ರೇಷನ್ ಆಗೋದು ಜಾಸ್ತಿ, ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಈ ಬೈಕಲ್ಲಿ 80-90 km ಟಾಪ್ ಸ್ಪೀಡ್ ಹೊಡಿಬೋದು. ಅದಕ್ಕೆ ಮ್ಯಾಕ್ಸಿಮಮ್ ಹೊಡಿಯೋಕ್ಕೆ ಹೋಗಬಾರ್ದು, ತುಂಬ ಡೇಂಜರ್. ಸೌಂಡ್ ನೀವೇ ಕೇಳಿಸ್ಕೊಂತ ಇದ್ದೀರಾ ಯಾವ ರೀತಿ ಇದೆ ಅಂತ. ರಾಯಲ್ ಎನ್ಫೀಲ್ಡ್ ಬೈಕು ತುಂಬ ಫೇಮಸ್ ಆಗಿರೋದೇ ಅದೊಂದು ಸೌಂಡ್ಗೆ, ಗುಡು 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 ಅಂತ ಹೋಗ್ತಾ ಇರುತ್ತೆ. ಈ ಬೈಕು ವೈಟ್ ಬಂದು 200 kg ತೂಕ ಇದೆ. ಈ ಬೈಕ್ನ ನೀವು ಎತ್ತಿ ಓಡಿಸಾಡ್ಸಿ ತಿರುಗಿಸ್ಬೇಕು, ನಿಂತರ ತಿರುಗಿಸ್ಬೇಕು, ಅಥವಾ ಈ ಬೈಕ್ನ ಯೂಸ್ ಮಾಡ್ಬೇಕಂದ್ರೆ ನೀವೇ ಇಲ್ಲಾಂದ್ರೆ 75-70 kg ಇರಬೇಕು. ಯಾಕಂದ್ರೆ ತುಂಬ ಕಷ್ಟ, 200 kg ಬೈಕ್ ಅಲ್ವಾ. ಈ ಬೈಕಲ್ಲಿ ಟೋಟಲ್ 5 ಗೇರ್ ಇದೆ. ಗೇರ್ ಶಿಫ್ಟಿಂಗು ತುಂಬ ಸ್ಮೂತ್ ಆಗಿದೆ. ಡಿಸ್ಕ್ ಬ್ರೇಕ್ ಇದೆ, ABS ಇಲ್ಲ. ABS ಇದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಹಿಂದ್ಗಡೆ ಡ್ರಮ್ ಬ್ರೇಕ್ ಇದೆ, ಪ್ರಯೋಜನ ಇಲ್ಲ. ಹಾರನ್ ಒಳ್ಳೆ ಸೈರನ್ ನಂಗೆ ಥರ ಇದೆ, ಕೇಳಿಸ್ಕೊಂಡ್ರೆ ಅಲ್ಲೇ ಗಾಬರಿ ಆಗ್ಬಿಡ್ತದೆ. ಅರವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ, ಹೆಲ್ಮೆಟ್ ಹಾಕಿದ್ದೀನಲ್ವ, 60 km ಸ್ಪೀಡಲ್ಲಿ ಹೋಗ್ತಿದೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಬೈಕ್ ಎಲ್ಲ ಶೇಕ್ ಕೂಡ ಆಗ್ತಾ ಇಲ್ಲ. 96 ಮಕ್ಕಳಿಗೆಲ್ಲ ಒಂದು ವಿಂಟೇಜ್ ಲವ್ ತಂದ್ಕೊಟ್ಟಿದೆ ಈ ರಾಯಲ್ ಎನ್ಫೀಲ್ಡ್ ಬೈಕು. ಈ ಬೈಕ್ನ ತುಂಬ ಜನ ಇಷ್ಟಪಡೋದೇ ಇದ್ರ ಸ್ಟ್ರಕ್ಚರ್ಗೆ, ಆಮೇಲೆ ಇದರಲ್ಲಿರೋ ಬ್ಯೂಟಿಗೆ, ಇದರಲ್ಲಿರೋ ವಿಂಟೇಜ್ ಲುಕ್ಗೆ. ಈ ಬೈಕ್ನ ನೀವು ಡ್ಯೂಕ್ ಬೈಕ್ ಓಡಿಸ್ದಂಗೆ, RX ಓಡಿಸ್ದಂಗೆ ಯಾವ ಥರ ಎಲ್ಲ ಓಡ್ಸೋಕೆ ಹೋಗಬಾರ್ದು, ತುಂಬ ಡೀಸೆಂಟಾಗಿ ಓಡಿಸ್ಬೇಕು ಈ ಬೈಕ್ನ. ನನ್ನ ಮಗ ಈ ಬೈಕು ಅಕಸ್ಮಾತ್ ಬಗ್ಗಿದ್ರೆ ಎತ್ತಕ್ಕೆ ನಿಮ್ಗೆ ತಾಕತ್ ಬೇಕು. ಅಕಸ್ಮಾತ್ ಆ ತಾಕತ್ ನಿಮ್ಮಲ್ಲಿಲ್ಲ ಅಂದ್ರೆ ನಿಮ್ಮನ್ನ ಎತ್ತಕ್ಕೆ ನಾವು 4 ಜನ ಬೇಕಾಗತ್ತೆ. ರಾಯಲ್ ಎನ್ಫೀಲ್ಡ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋರು ಒಂದ್ಸರ್ತಿ ರಾಯಲ್ ಎನ್ಫೀಲ್ಡ್ ಬೈಕ್ನ ಓಡಿಸ್ಬೇಕು. ಆಮೇಲೆ ಈ ಬೈಕು ಏನಿಲ್ಲ ಅಂದ್ರೆ ವರ್ಷಕ್ಕೆ 10,000-12,000 ಸಾವಿರ ಖರ್ಚು ಬರುತ್ತೆ. ಬೇರೆ ಬೈಕ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಈ ಬೈಕು ತುಂಬಾ ಕಾಸ್ಟ್ಲಿ ಬೈಕು. ಯಾಕಂದ್ರೆ ಈ ಬೈಕಲ್ಲಿ ಆ ಥರದ್ದು ಮ್ಯಾನುಫ್ಯಾಕ್ಚರ್ ಇದೆ. ಎಕ್ಸಲೇಟರ್ ಕೇಬಲ್ ಕಟ್ ಆಗುತ್ತೆ, ಕ್ಲಚ್ ಕೇಬಲ್ ಕಟ್ ಆಗುತ್ತೆ, ಇಂಜಿನ್ ಪ್ರಾಬ್ಲಮ್ ಬರುತ್ತೆ, ಸ್ಟಾರ್ಟ್ ಪ್ರಾಬ್ಲಮ್ ಬರುತ್ತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ಬೈಕು 2012 ಬೈಕು. ಸೊ ಇತ್ತೀಚೆಗೆ ಬರ್ತಿರೋ ಬೈಕ್ಗಳಲ್ಲಿ ಅಂಥ ಕ್ವಾಲಿಟಿ ನಮ್ಗೆ ಕಾಣಿಸಲ್ಲ. ಈ ಬೈಕು ಇರೋದ್ರಲ್ಲೇ ತುಂಬಾ ಉತ್ತಮವಾಗಿದೆ ಅಂತ ಹೇಳ್ಬೋದು ಆರಾಮ್ಸೆ. ಬೈಕಿನ ಕಿಕ್ ಹೊಡೆಯೋದಕ್ಕಂತಾನೆ ಒಂದು ಎಕ್ಸ್ಟ್ರಾ ನರ ಇರಬೇಕು, ಯಾಕಂದ್ರೆ ಕಿಕ್ ತುಂಬಾ ಟೈಟ್ ಇರುತ್ತೆ. ನಮ್ಮ ಗಂಗಾವತಿಯಲ್ಲಿ 2 ಥರದ ಬೈಕಲ್ಲಿ ತುಂಬಾ ಜಾಸ್ತಿ ಇದಾವೆ. ಒಂದು ಬುಲೆಟು, ಇನ್ನೊಂದು ಸ್ಕಾರ್ಪಿಯೋ. ರಾಯಲ್ ಎನ್ಫೀಲ್ಡ್ ಬೈಕ್ಗಳಿಗೆಲ್ಲ ಆರನ್ ಅವಶ್ಯಕತೆನೇ ಇಲ್ಲ. ನಾನು ಓಡಿಸಿರೋ ಫಸ್ಟ್ ರಾಯಲ್ ಎನ್ಫೀಲ್ಡ್ ಬೈಕ್ ಅಂದ್ರೆ ಇದೆ. ಆಲ್ಮೋಸ್ಟ್ 1.5 ವರ್ಷದಿಂದ ಈ ಬೈಕ್ ಓಡಿಸಿದೆ. ಈ ಓಡೋ ಕೆಲಸ ಮಾಡ್ಬೇಕಾದ್ರೆ ಈ ರಾಯಲ್ ಎನ್ಫೀಲ್ಡ್ ಬೈಕ್ಗಳಲ್ಲಿ ಅಥವಾ ಈ ಬೈಕಲ್ಲಿ ಇರೋ ಪ್ರಾಬ್ಲಮ್ ಏನಂದ್ರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್. ಈ ಬೈಕ್ ಏನಾದ್ರು ಒಂದು ಸರ್ತಿ ಆಫ್ ಆಯ್ತು ಅಂದ್ರೆ ಮುಗೀತು ಕತೆ. ಲಾಂಗ್ ರೈಡ್ ಹೋಗ್ತೀರಾ ಅಂದ್ರೆ ನಿಮ್ಗೆ ಒಳ್ಳೆ ಬೈಕ್ ಸಜೆಸ್ಟ್ ಮಾಡ್ತೀನಿ. ಅದು ಯಾವ ಬೈಕ್ ಅಂದ್ರೆ ರಾಯಲ್ ಎನ್ಫೀಲ್ಡ್ ಬೈಕ್. ನೀವು ರಾಯಲ್ ಎನ್ಫೀಲ್ಡ್ ಬೈಕಲ್ಲಿ ಹಿಂದ್ಗಡೆ ಹುಡುಗಿನ ಕೂರಿಸ್ಕೊಂಡು ಆರಾಮ್ಸೆ ಚಿಲ್ಲಾಗಿ ಲಾಂಗ್ ರೈಡು
ಒಂದು 500 ಕಿಲೋಮೀಟರ್ ತನಕ ಹೋಗ್ಬೋದು. ಈ ರಾಯಲ್ ಎನ್ಫೀಲ್ಡ್ ಅಲ್ಲಿ ಬರೋ ದೊಡ್ಡ ಖರ್ಚು ಏನಂದ್ರೆ ಆಯಿಲ್ ಚೇಂಜ್ 3,000 ರೂಪಾಯಿ ಬೇಕಾಗುತ್ತೆ. ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರಾ ಬೈಕ್ ಓಡಿಸೋದಕ್ಕೆ ಒಂದು ಹೈಟ್ ಇರಬೇಕು, ಇನ್ನೊಂದು ಹೈಟ್ ಇರಬೇಕು. ಎರಡರಲ್ಲಿ ಒಂದಿಲ್ಲ ಅಂದ್ರೂ ಕಷ್ಟ ಆಗುತ್ತೆ. ಈ ಬೈಕ್ ಪರಿಚಯ ಮಾಡ್ಕೊಡೋದು ನಮಗೆ ಬ್ರಿಟಿಷ್ನವರು. ನಮ್ಮ ದೇಶದ ರೋಡ್ಗಳು ನಿಮ್ಗೆ ಗೊತ್ತಾ ಇದೆಯಲ್ಲ ಯಾವ ಮಟ್ಟಕ್ಕಿದೆ ಅಂತ. ಆ ರೋಡ್ಗಳಿಗೆ ತಕ್ಕನಾಗಿರೋ ಒಂದು ಬೈಕ್ ಅಂದ್ರೆ ಅದು ರಾಯಲ್ ಎನ್ಫೀಲ್ಡ್ ಬೈಕ್. ಯಾಕಂದ್ರೆ ನಮ್ಮ ದೇಶದಲ್ಲಿರೋ ಕೆಟ್ಟ ರೋಡ್ಗಳಿಗೆಲ್ಲ ಒಳ್ಳೆ ಸಸ್ಪೆನ್ಷನ್ ಬೇಕು. ಈಗ ಬರ್ತಿರೋ ಬೈಕ್ಗಳಲ್ಲಿ ಒಳ್ಳೆ ಸಸ್ಪೆನ್ಷನ್ ಅಲ್ಲ, ಒಳ್ಳೆ ಬೈಕಿಂಗ್ ಕ್ವಾಲಿಟಿಗಳೇ ಅಲ್ಲ. ರಾಯಲ್ ಎನ್ಫೀಲ್ಡ್ ಅಲ್ಲಿ ಒಂದು ಮೇಜರ್ ಕ್ವಾಲಿಟಿ ಅಂದ್ರೆ ಒಂದು ರೋಡ್ ಪ್ರೆಸೆನ್ಸ್ ಇದೆ, ಇನ್ನೊಂದು ರೋಡ್ ಗ್ರಿಪ್ ಇದೆ. ಈ ಬೈಕ್ ನಿಮ್ಗೆ ಎಲ್ಲಿ ಕಷ್ಟ ಆಗುತ್ತೆ ಅಂದ್ರೆ ಒಂದು ತಿರ್ಗಿಸ್ಬೇಕಾದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ತಿರ್ಗಿಸ್ಬೇಕಾದ್ರೆ 200 kg ಇರೋ ಗಾಡಿ ಅಲ್ವಾ, ಸಿಕ್ಕಾಪಟ್ಟೆ ವೆಯ್ಟ್ ಬೀಳುತ್ತೆ. ನನಗೊಂದ್ಸಲ ನಾರಾಯಣ ಹಿಡ್ಕೊಂಡಿತ್ತು ತೊಡೋದು. ಹೋಟ್ಲಿಂದ ಪಾರ್ಸಲ್ ಕೊಡೋಕ್ಕೆ ನಾನು ಈ ಬೈಕ್ನ ಒಂದ್ಸಲ ತಗೊಂಡೋಗಿದ್ದೆ. ರಾತ್ರಿ 8:30 9 ಗಂಟೆ ಆಗಿತ್ತು. ಮುಂದ್ಗಡೆ ಲೈಟ್ ಹಾಕಿ ಈ ಬೈಕ್ ಓಡಿಸ್ತಾ ಇದ್ದೆ. ಒಂದ್ ಕಡೆ ಆಫ್ ಮಾಡಿದೆ. ಆಫ್ ಮಾಡಿದ್ಮೇಲೆ ಅರ್ಧ ಗಂಟೆ ಸತಾಯಿಸ್ತು ಈ ಬೈಕ್, ಸ್ಟಾರ್ಟೇ ಆಗ್ಲಿಲ್ಲ. ಆಮೇಲೆ ಕಿಕ್ ಕೊಡ್ ಸ್ಟಾರ್ಟ್ ಮಾಡೋದಂದ್ರೆ ಅದು ಟೈಟು, ಸೆಲ್ಫ್ ಅಂತೂ ಬರ್ತಾನೆ ಇಲ್ಲ. ಲೈಟ್ ಆನ್ ಅಲ್ಲಿದ್ರೆ ಸೆಲ್ಫ್ ವರ್ಕೇ ಆಗೋದಿಲ್ಲ. ಆ ತರ ಇದೆ ಈ ಬೈಕು. ಈ ಬೈಕು ವರ್ಷಕ್ಕೆ ಏನಿಲ್ಲ ಅಂದ್ರೂ 12,000 ರೂಪಾಯಿ ಖರ್ಚು ಬರುತ್ತೆ. ಆಯಿಲ್ ಸರ್ವಿಸ್ ಬಿಟ್ಟು ನೀವು ವರ್ಷಕ್ಕೆ ಏನಿಲ್ಲ ಅಂದ್ರೂ 20,000 ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ 6,000 ಕಿಲೋಮೀಟರ್ ಓಡಿಸಿದ್ರೆ. ತುಂಬಾ ಧೈರ್ಯ ಇರೋರು, ತುಂಬಾ ದುಡ್ಡಿರೋರು, ನಾನು ತಿಂಗಳಿಗೆ ಏನಿಲ್ಲ ಅಂದ್ರೂ 1,500 2,000 ರೂಪಾಯಿ ಖರ್ಚು ಮಾಡ್ತೀನಿ ಅಂತ ಇರೋರು ಈ ರಾಯಲ್ ಎನ್ಫೀಲ್ಡ್ ಬೈಕ್ನ ಕೊಂಡ್ಕೋಬಹುದು. ಆಮೇಲೆ ಈ ಬೈಕ್ ಕೊಂಡ್ಕೊಂಡ್ಮೇಲೆ ಇದರಲ್ಲಿ ಪಾಸಿಟಿವ್ ಎಷ್ಟಿದಾವೋ ನೆಗೆಟಿವ್ ಅಷ್ಟೇ ಇದಾವೆ. ಅಂದ್ರೆ ಸಣ್ಣ ಪುಟ್ಟ ರಿಪೇರಿ ಬರ್ತಾ ಇರ್ತವೆ. ಇಂಜಿನ್ ಅಂತೂ ರಿಪೇರ್ ಬರಲ್ಲ. ಇಂಜಿನ್ ಏನಿಲ್ಲ ಅಂದ್ರೂ ಕರೆಕ್ಟ್ ಟೈಮ್ಗೆ ನೀವು ಆಯಿಲ್ ಸರ್ವಿಸು ಏನ್ ಸರ್ವಿಸ್ ಬೇಕಾಗುತ್ತೆ, ಏರ್ ಫಿಲ್ಟರ್ ಚೇಂಜ್ ಮಾಡೋದು, ಆಮೇಲೆ ಇಂಜಿನ್ ಫಿಲ್ಟರ್ ಚೇಂಜ್ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇದ್ರೆ ಈ ಇಂಜಿನ್ ನಿಮ್ಗೆ 30 ವರ್ಷ ಬಾಳಿಕೆ ಬರುತ್ತೆ. ನೀವು ಈ ಬೈಕ್ ತಗೊಂಡ್ರೆ ನಿಮ್ಮ ಮಗ, ನಿಮ್ಮ ಮೊಮ್ಮಗ, ಅವನ ಮಗ, ಈ ಜನರೇಷನ್ ಅವರು ಈ ರಾಯಲ್ ಎನ್ಫೀಲ್ಡ್ ಬೈಕ್ ನ ಓಡಿಸ್ಬೋದು. ಇಡೀ ಬೈಕ್ ಮೆಟಲ್ ನಲ್ಲೇ ತುಂಬಿಕೊಂಡಿದೆ, ಪ್ಲಾಸ್ಟಿಕ್ ಬೈಕ್ ಅಲ್ಲ. ಹಬ್ಬ ಅಂದ್ರೆ ರಸ್ಟ್ ಹಿಡಿತೆ, ರಸ್ಟ್ ರಿಮೂವ್ ಮಾಡಿಸ್ಬೇಕಾಗುತ್ತೆ ಅವಾಗ. ಇಲ್ಲಾಂದ್ರೆ ಕೆಲವೊಂದು ತುಕ್ಕು ತಿಂದಿರೋ ಸ್ಪೇರ್ ಪಾರ್ಟ್ಸ್ಗಳನ್ನ ಚೇಂಜ್ ಮಾಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ. ಬೇರೆ ರಾಯಲ್ ಎನ್ಫೀಲ್ಡ್ ಗಳಲ್ಲಿ ಮೈಲೇಜ್ ತುಂಬಾ ಕಡಿಮೆ ಬರುತ್ತೆ. ಏನಪ್ಪಾ ಅಂದ್ರೆ 30ರಿಂದ 35 ಅಷ್ಟೇ ಬರುತ್ತೆ ಮೈಲೇಜ್. ಆದ್ರೆ ಈ ಬೈಕು ನಾನು ಓಡಿಸ್ತಿರೋ ಈ 2012 ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರಾ ಬೈಕು ಏನಿಲ್ಲ ಅಂದ್ರೂ 50 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಯಾಕಂದ್ರೆ ಗಾಡಿನ ಆತರ ಮೇಂಟೈನ್ ಮಾಡಿದ್ದಾರೆ. ಈ ಗಾಡಿನ ತುಂಬಾ ಇಷ್ಟಪಡದೆ ಜನ ಈ ಬಾಡಿ ಸ್ಟ್ರಕ್ಚರ್ ನೋಡಿ, ಆ ಸ್ಟ್ರಕ್ಚರು, ಆ ವಿಂಟೇಜ್ ಲುಕ್ಗೋಸ್ಕರನೇ ಈ ಬೈಕ್ ಜನ ತಗೊಳೋದು. ಆಕ್ಚುಲಿ ನನ್ನ ಡ್ರೀಮ್ ಬೈಕ್ ಒಂದು ರಾಯಲ್ ಎನ್ಫೀಲ್ಡ್ ಇದೆ. ಅದು ತಗೋಬಹುದು ಏನಿಲ್ಲ 1 ಲಕ್ಷ ರೂಪಾಯಿ ಆಗುತ್ತೆ. ಆದ್ರೆ ಅದು ಮೇಂಟೆನೆನ್ಸ್ ಖರ್ಚು ನೋಡ್ಬಿಟ್ಟೆ ನಾನು ಸೈಲೆಂಟ್ ಆಗಿದ್ದೇನೆ. ಯಾಕಂದ್ರೆ ನಮ್ಮ ಮನೇಲಿ ನಾನು ಇಟ್ಕೊಂಡಿರೋದು ದೊಡ್ಡ ವಿಷಯ. ಇನ್ನು ಆ ರಾಯಲ್ ಎನ್ಫೀಲ್ಡ್ ಬೈಕ್ ತಗೊಂಡ್ಬಿಟ್ರೆ ಮುಗಿದ ಕತೆ, ಓಡಿಸ್ಬಿಡ್ತಾರೆ ನಮ್ಮ ಮನೇಲಿ. ಇತ್ತೀಚೆಗೆ ರಾಯಲ್ ಎನ್ಫೀಲ್ಡ್ ಕಂಪ್ನಿಯವರು ತುಂಬಾ ಅಡಾಪ್ಟ್ ಮಾಡ್ಕೊಂತಿದ್ದಾರೆ. ಏನೇನೋ ಬೈಕ್ಗಳು ಬಿಡ್ತಾ ಇದಾರೆ. ಹಂಟರ್ ಅಂತೆ, ಹಮ್ಮರ್ ಅಂತೆ, ಆಮೇಲೆ ಹಿಮಾಲಯನ್, ಅಡ್ವೆಂಚರು, ಸ್ಕ್ಯಾಮರ್ 650, ಸ್ಕ್ಯಾಮರ್ 350, ಆಮೇಲೆ ಕ್ಲಾಸಿಕ್ 350, ಕ್ಲಾಸಿಕ್ 650, ಏನೇನೋ ಬೈಕ್ಗಳು ಬಿಡ್ತಿದ್ದಾರೆ. ರಾಯಲ್ ಎನ್ಫೀಲ್ಡ್ ನ ಒಂದ್ ರೀತಿ ಮಾನಭಂಗ ಮಾಡ್ತಿದ್ರು ತಪ್ಪಿಲ್ಲ. ಅದ್ರದ್ದು ಏನೋ ಒಂದು ಕ್ವಾಲಿಟಿ ಇತ್ತು, ಆ ಕ್ವಾಲಿಟಿನ ಈ ರಾಯಲ್ ಎನ್ಫೀಲ್ಡ್ ಕಂಪ್ನಿಯವರು ಕಲಿತಾ ಇದ್ದಾರೆ. ಜೀವನ ಇಡೀ ಒಂದೇ ಹುಡುಗಿ ಒಂದೇ ಬೈಕು ಬೇಕನ್ನೋರು ಈ ರಾಯಲ್ ಎನ್ಫೀಲ್ಡ್ ಬೈಕ್ ತಗೊಳ್ಳಿ. ಆದ್ರೆ ಈ ಬೈಕು ನಿಮ್ಗೆ ಜೀವನ ಪರ್ಯಂತ ಇರುತ್ತೆ. ಇದ್ರ ಪೇಂಟ್ ಕೂಡ ಹೋಗಲ್ಲ. ಖರ್ಚು ಬಗ್ಗೆ ಮಾತಾಡದೆ ರಾಯಲ್ ಎನ್ಫೀಲ್ಡ್ ಬೈಕ್ ಅಂದ್ರೆ ನಿಮ್ಗೆ ಒಂದು ಒಳ್ಳೆ ಫೀಲ್ ಸಿಗುತ್ತೆ, ಒಳ್ಳೆ ಬೈಕ್ ಮಜಾ ಸಿಗುತ್ತೆ. ನೀವು ನಿಮ್ ಜೀವನದಲ್ಲಿ ಮಾಡೋ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಗಳಲ್ಲಿ ರಾಯಲ್ ಎನ್ಫೀಲ್ಡ್ ಅಂತಿರಲ್ಲ, ಅದು ಕೂಡ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್. ಯಾಕಂದ್ರೆ ರಾಯಲ್ ಎನ್ಫೀಲ್ಡ್ ರೀಸೇಲ್ ವ್ಯಾಲ್ಯೂ ಇದೆ. ನೀವು ಇವತ್ತು ತಗೊಂಡು ಈ KTM ಬೈಕ್, ಪ್ಲಾಸ್ಟಿಕ್ ಬೈಕ್ಗಳ ತರ ನೀವು ಇವತ್ತು ತಗೊಂಡು ನಾಳೆ ಕೊಡಕ್ ಹೋದ್ರೆ ಅದ್ರ ರೇಟ್ ಬಿಡ್ಬೇಕು. ಈ ಬೈಕ್ 2012 ಮಾಡಲು ಇವ್ರು ತಗೊಂಡಿದ್ದು ಒಂದು 6 ವರ್ಷದ ಕೆಳಗಡೆ ಈ ಬೈಕ್ ತಗೊಂಡಿದ್ದು 60ರಿಂದ 70 ರೂಪಾಯಿಯನ್ನು ಕೊಟ್ಟು ತಗೊಂಡಿದ್ದಾರೆ. ಇವತ್ತು ಈ ಬೈಕ್ ಏನಾದ್ರೂ 80 ಅಂತ ಕೊಡ್ಬೋದು, ಅಷ್ಟು ಚೆನ್ನಾಗಿದೆ ಬೈಕು. ನೀವೇನಾದ್ರೂ ಬೈಕ್ ತಗೊಂತೀರಾ ಅಂದ್ರೆ ರಾಯಲ್ ಎನ್ಫೀಲ್ಡ್ ಎಲೆಕ್ಟ್ರಾ ಬೈಕ್ನೇ ತಗೊಳ್ಳಿ, ತುಂಬಾ ಒಳ್ಳೆ ಬೈಕು. ಆಮೇಲೆ ಕ್ಲಾಸಿಕ್ ಇದೆ ನೋಡಿ, ಕ್ಲಾಸಿಕ್ ತಗೊಳ್ಳಿ. ಅದು ಬಿಟ್ಟು ಬಾಕಿ ಬಂದಿದೆ ನೋಡಿ ಇತ್ತೀಚೆಗೆ ಹಮ್ಮರು, ಹಂಟರು, ಆಮೇಲೆ ಮೆಡಿಟೇರು, ಆಮೇಲೆ ಇಂಟರ್ಸೆಪ್ಟರ್ GT, ಆಮೇಲೆ ಇನ್ನು ಯಾವ್ಯಾವ ಬೈಕ್ ಬಂದಿದ್ದಾವೆ ಆ ಬೈಕೆಲ್ಲ ತಗೊಳಕ್ ಹೋಗ್ಬೇಡಿ, ಅವೇನು ಚೆನ್ನಾಗಿಲ್ಲ. ಎಲ್ಲ ರಾಯಲ್ ಎನ್ಫೀಲ್ಡ್ ಕಂಪ್ನಿಯವರು ಮೆಟಲಲ್ಲಿ ಉಟ್ಕೊಂಡ್ರೆ ಈ ಬೈಕ್ನ ಪ್ಲಾಸ್ಟಿಕ್ಗೆ ಕನ್ವರ್ಟ್ ಮಾಡ್ತಾರೆ. ಬೈಕಲ್ಲಿ ಕೂರ್ಬೇಕಾದ್ರೆ ಅದೊಂದು ಮಜಾ ಸಿಗುತ್ತೆ. ಆ ಮಜಾನ ನಾನು ನಿಮ್ಗೆ ಹೇಳಿದ್ರೆ ಸರಿ ಹೋಗಲ್ಲ, ನೀವು ಅನುಭವಿಸ್ಬೇಕು. ಅನುಭವಿಸಿದ್ರೆ ನಿಮ್ಗೆ ಆ ಅನುಭವ ಸಿಗುತ್ತೆ.
ಗತ್ ಫೀಲ್ ಆಗುತ್ತೆ, ಏನೋ ನಾನೇ ರಾಜ, ಇಡೀ ರೋಡ್ಗೆ ನಾನೇ ರಾಜ ಅನ್ನೋ ಥರ ನೀವು ಫೀಲ್ ಮಾಡ್ಕೊಂಡು ಓಡಿಸ್ತಾ ಇರ್ತೀರ ಈ ಬೈಕ್. ಆ ಫೀಲ್ ನಿಮ್ಗೆ ಈ ಬೈಕ್ ಕೊಡುತ್ತೆ. ಈ ರಾಯಲ್ ಎನ್ಫೀಲ್ಡ್ ಬೈಕ್ ಹೆಂಗೆ ಅಂದರೆ, ನಿಮ್ಗೆ ಒಂದು ಲೈನಲ್ಲಿ ಹೇಳೋದಾದ್ರೆ, ಕಾಡಲ್ಲಿ ತುಂಬ ವೇಗವಾಗಿ ಓಡೋದು ಚಿರತೆ, ತುಂಬ ಎತ್ತರವಾಗಿರೋದು ಜಿರಾಫೆ, ತುಂಬ ತಾಕತ್ತಿರೋದು ವೆಯ್ಟ್ ಅಲ್ಲಿ, ಎತ್ತರದಲ್ಲಿ, ಗಾತ್ರದಲ್ಲಿ ತುಂಬ ತಾಕತ್ತಿರೋದು ಆನೆ. ಆದರೆ ಕಾಡಿನ ರಾಜ್ಯ ಯಾವ್ದು ಹೇಳಿ? ಸಿಂಹ. ಅದೇ ರೀತಿ ರೋಡಲ್ಲಿ KTM, ಟ್ಯೂಕು, ಚಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು ಆ ಬೈಕ್ಗಳು ಇದ್ರು ಕಿಂಗ್ ಅಂತ ಕರ್ಸ್ಕೊಳ್ಳೋದು ರಾಯಲ್ ಎನ್ಫೀಲ್ಡ್ ಬೈಕ್ ಮಾತ್ರ. ಈ ಬೈಕ್ ಕಾರಣಕ್ಕೆ ನಿಮ್ಮ ಹತ್ರ ಕಾಸು ಇದ್ರೆ ಸಾಲದು, ಈ ಬೈಕ್ನ ಓಡ್ಸಾಡಕ್ಕೆ ತಾಕತ್ತು ಇರಬೇಕು. ಈ ಪ್ಲಾಸ್ಟಿಕ್ ಬೈಕ್ ಓಡಿಸೋಷ್ಟು ಸುಲಭ ಅಲ್ಲ. ಈ ಬೈಕಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಸಿಗಲ್ಲ, ಟ್ರಾಕ್ಷನ್ ಕಂಟ್ರೋಲ್ ಸಿಗಲ್ಲ, ABS ಇಲ್ಲ, ಎಲೆಕ್ಟ್ರಾನಿಕ್ಸ್ ಇಲ್ಲ ಅಂತ ಹೇಳ್ಕೊಳಂತ ಫ್ಯೂಚರ್ ಇಲ್ಲ. ಆದ್ರೂ ಕೂಡ ಈ ಬೈಕ್ನ ಜನ ಇಷ್ಟಪಡೋದು ಒಂದೇ ವಿಷಯಕ್ಕೆ, ಅದು ಏನಂದ್ರೆ ಈ ವಿಷಯಕ್ಕೆ ಮಾತ್ರ. ಆಮೇಲೆ ಈ ಬೈಕಿಗಿರೋ ರೋಡ್ ಪ್ರೆಸೆನ್ಸು ಇನ್ನು ಯಾವ ಬೈಕಿಗೂ ಇಲ್ಲ ಬಿಡಿ. ಈ ಪ್ಲಾಸ್ಟಿಕ್ ಬೈಕ್ಗಳೆಲ್ಲ ಗರ್ಲ್ ಫ್ರೆಂಡ್ ಇದ್ದಂಗೆ ಟೆಂಪ್ರವರಿ, ಈ ರಾಯಲ್ ಎನ್ಫೀಲ್ಡ್ ಹೆಂಡ್ತಿದ್ದಂಗೆ ಪರ್ಮನೆಂಟು ಅಷ್ಟೇ.